ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ಲೋಕಸಭೆಯಲ್ಲಿ ಒಂದು ಮಹತ್ವವಾದಂತಹ ಮಸೂದೆ ಮಂಡನೆ ಆಯಿತು ಸ್ನೇಹಿತರೆ. ನರೇಂದ್ರ ಮೋದಿ ಕಳೆದ 2 ದಿನಗಳ ಹಿಂದೆ ಜೆನ್ಝಿಗಳಿಗೆ ಕೊಟ್ಟಂತಹ ಒಂದು ಭರವಸೆಯ ಆಧಾರದ ಮೇಲೆ ಈ ಹೊಸ ಒಂದು ಮಸೂದೆ ಮಂಡನೆ ಆಯಿತು. ಆದರೆ ವಿಚಿತ್ರ ಅಂದರೆ ನೋಡಿ, ಭಾರತದ ಎಜುಕೇಷನ್ ಸಿಸ್ಟಮನ್ನು ನರೇಂದ್ರ ಮೋದಿ ಸರ್ಕಾರ ಹಾಳು ಮಾಡಿಬಿಟ್ಟಿದೆ. ಇಡೀ ಎಜುಕೇಷನ್ ಸಿಸ್ಟಮನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕಾಗಿದೆ. ಈ ಹಾಳಾಗಿರುವಂತಹ ಎಜುಕೇಷನ್ ಸಿಸ್ಟಮ್ ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ಮಾತಾಡ್ತಿದ್ದಂತಹ ರಾಹುಲ್ ಗಾಂಧಿಯವರ ಪಕ್ಷ ಈ ಮಸೂದೆ ಮಂಡನೆಗೇ ವಿರೋಧ ವ್ಯಕ್ತಪಡಿಸ್ತು. ಇದೆಲ್ಲ ಯಾಕೆ ಏನು ಅಂತ ಹೇಳ್ತೀನಿ. ಆದರೆ ಮಸೂದೆ ಮಂಡನೆ ಆದ ಒಂದು ದೃಶ್ಯವನ್ನು ನೀವು ಮೊದಲು ನೋಡಿ. जितेंद्र सिंह अध्यक्ष महोदय, I rise to move for leave to introduce the Public Examinations Bracket Prevention of Unfair Means Amendment Bill 2026 to amend the Public Examination Prevention of Unfair Means Bill 2024. Thank you, Speaker sir. पर विरोध करना चाहते हैं? इस विषय पर बोलना चाहते हैं? सुगत राय जी, एन.के. प्रेमचंदन जी, मनीष तिवारी जी, मणिकम टेगोर जी, विजय कुमार के काव्या, मान्य सदस्यगण, जो भी मान्य सदस्य इस विधेयक पर बोलना चाहते हैं, प्रश्न है कि विधेयक को पुरस्तापित करने की अनुमति प्रदान की जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुमति प्रदान की जाती है। माननीय मंत्री जी अब विधेयक पूरा स्थापित करें। Speaker sir, I introduce the bill. मान्य सदस्यगण, लोक परीक्षा अनुचित साधन निवारण संशोधन विधेयक 2026 पर संशोधन प्रस्तुत करने के लिए मैं 1 बजे तक का समय देता हूं। माननीय सदस्यगण, ये महत्वपूर्ण विधेयक है और इस विधेयक से जो सदन की मंशा है, देश की मंशा है, उस पर व्यापक चर्चा होगी। सभी दल के लोग इस विषय पर बहुत दिनों से मांग कर रहे थे और ये एक सुधार का प्रथम कदम है। मैं सोचता हूं कि सदन पर इस पर चर्चा हो, सब अपने मत विचार व्यक्त करें ताकि मत और विचार से हम किस तरीके से इस विधेयक के माध्यम से देश के अंदर परीक्षा प्रश्न लीक को रोकने का एक समुचित कदम उठा सकते हैं। इसलिए मेरा आप लोगों से आग्रह है, मैं आपको पर्याप्त समय दूंगा इस विषय पर। सदन की जितनी सहमति होगी उतना समय मैं आपको इस विधेयक पर चर्चा करने के लिए दूंगा। मेरा आपसे आग्रह है, ये महत्वपूर्ण विधेयक पर आप सदन का सहयोग करें और इस पर चर्चा करें। चर्चा करना चाहते हैं? से मांग कर रहे थे जिन विषयों पर, उसके विषय पर चर्चा है आज। विधेयक और विधेयक के अलावा भी आप जो जो सुझाव दोगे संसद के अंदर, निश्चित रूप से उन सुझावों पर सरकार अमल लाने का प्रयास करेगी। यही लोकतंत्र है, सबके मत, सबके विचार आए और लोकतंत्र की ये प्रक्रिया में मैं सदन से अपेक्षा करता हूं कि आप नारेबाजी तख्तियों की जगह चर्चा करें,
और विचारों को रखें। आप नहीं चर्चा करना चाहते, सदन की कार्रवाई आज 2 बजे तक के लिए स्थगित। ನೋಡಿ, ಇಲ್ಲಿ ಸ್ಪಷ್ಟವಾಗಿ ಸಭಾಧ್ಯಕ್ಷ ಸ್ಪೀಕರ್ ಓಂ ಬಿರ್ಲಾ ಅವರು ಕೇಳ್ತಾ ಇದ್ದಾರೆ, ನೋಡಿ ಮಸೂದೆ ಮಂಡನೆ ಆಗಿದೆಪ್ಪ, ಇದರ ಬಗ್ಗೆ ನೀವು ಭಾಳ ದಿನಗಳಿಂದ ಕೇಳ್ತಾ ಇದ್ದೀರಿ, ಚರ್ಚೆ ಮಾಡಬೇಕು ಅಂತ. ಮಾಡಿ ಚರ್ಚೆ, 1 ಗಂಟೆವರೆಗೂ ಕೊಡ್ತೀನಿ ಸಮಯ, ಮಾಡಿ. 1 ಗಂಟೆ ಸಾಲಲ್ವಾ, ನೀವು ಎಷ್ಟು ಗಂಟೆಗಳು ಬೇಕೋ ಅಷ್ಟು ಗಂಟೆಗಳು ಮಾತಾಡಿ. ಬರೀ ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಅದನ್ನು ಹೇಳಿ. ಹೊಸ ಮಸೂದೆಯಲ್ಲಿ ಅದನ್ನು ಅಳವಡಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ಹಾಗಾಗಿ ಇದ್ರ ಬಗ್ಗೆ ಯಾರು ಮಾತಾಡ್ತೀರಾ ಬನ್ನಿ ಅಂತ ಹೆಸರಿಡಿದು ಕರೀತಾ ಇದ್ದಾರೆ. ನೀವು ಬನ್ರಪ್ಪ. ಅವರು ಬರೋದಿರಲಿ, ಮಸೂದೆ ಮಂಡನೆಗೆ ವಿರೋಧ. ಮಸೂದೆ ಪರವಾಗಿ ಯಾರಿದ್ದೀರಿ ಅಂದಾಗ NDA ಸದಸ್ಯರೆಲ್ಲ ಕೈ ಎತ್ತಿದ್ರು. ಆದರೆ ಮಸೂದೆ ವಿರುದ್ಧವಾಗಿ ಯಾರಿದ್ದೀರಿ ಅಂದಾಗ ಎಲ್ಲರೂ, ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷ ನಾಯಕರು ನಾವು ಮಸೂದೆ ವಿರುದ್ಧವಾಗಿದ್ದೀವಿ ಅಂತ ಹೋ ಅಂತ ಕೂಗಿದ್ರು. ವಿದ್ಯಾರ್ಥಿಗಳ ಬಗೆಗಿನ ಇವರ ಕಾಳಜಿ ಇಷ್ಟೇನಾ? ಇಷ್ಟು ದಿನ ವಿದ್ಯಾರ್ಥಿಗಳ ಬಗ್ಗೆ ಹಾಗಾದರೆ ಇವರು ಸುರಿಸಿದ್ದು ಮೊಸಳೆ ಕಣ್ಣೀರ? ಚರ್ಚೆ ಆಗಲಿ, ಪೊಲೀಸ್ ದೌರ್ಜನ್ಯನೂ ಚರ್ಚೆ ಆಗಲಿ, ಮತ್ತಿನ್ಯಾರಾದರೂ ರಾಜೀನಾಮೆ ಕೊಡಬೇಕಾ ಅದು ಚರ್ಚೆ ಆಗಲಿ. ಆದರೆ ಇವರು ಚರ್ಚೆಗೆ ಸಿದ್ಧ ಇಲ್ಲ. ಚರ್ಚೆ ಮಾಡ್ರಪ್ಪ ಅಂದಾಗ ಇನ್ನೊಂದೇನೋ ವಿಚಾರ ಎತ್ತಾರೆ, ಚರ್ಚೆ ನಾವು ಮಾಡಲ್ಲ ಅಂತಾರೆ. ಹೀಗೆ ಯಾವುದೇ ರೀತಿಯಲ್ಲೂ ಪ್ರಜಾಪ್ರಭುತ್ವದ ರೀತಿ ಸಂವಾದ ಮಾಡಿ, ಚರ್ಚೆ ಮಾಡಿ, ಅದರ ಪ್ರಯೋಜನ ದೇಶದ ಜನತೆಗಾಗಲಿ ದೇಶದ ವಿದ್ಯಾರ್ಥಿಗಳಿಗಾಗಲಿ ಅಂದರೆ ಇಲ್ಲ. ಸುಮ್ಮನೆ ಹಂಗಾಮ ಎಬ್ಸೋದು, ಲೋಕಸಭೆಯ ಒಳಗೆ ಹಂಗಾಮ, ಹೊರಗೆ ಅರಾಜಕತೆ, ಇದೊಂದೇ ಅಜೆಂಡಾ ಇಟ್ಕೊಂಡು ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಹೊಸ ಮಸೂದೆಯಲ್ಲಿ ಏನಿದೆ? ಆ ಹೊಸ ಮಸೂದೆಯಲ್ಲಿ ಒಂದಷ್ಟು ಕಠಿಣವಾದ ನಿಯಮಗಳನ್ನು ಮೋದಿ ಸರ್ಕಾರ ಪ್ರಪೋಸ್ ಮಾಡಿದೆ ಸ್ನೇಹಿತರೆ. ಅದೇನು ಅಂತಂದರೆ, ಯಾವುದೇ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿರ್ಬೋದು, ಪರೀಕ್ಷೆಯಲ್ಲಿ ಏನಾದರೂ ರೀತಿಯಲ್ಲಿ ಅಕ್ರಮ ಆಯಿತು ಅಂದರೆ, ಅಥವಾ ಪ್ರಶ್ನೆ ಪತ್ರಿಕೆ ಲೀಕ್ ಇರ್ಬೋದು, ಅಥವಾ ಬೇರೆ ರೀತಿಯ ಅಕ್ರಮ ಇರ್ಬೋದು, ಇದು ಕಂಡು ಬಂದರೆ 2 ತಿಂಗಳ ಒಳಗೆ ತನಿಖೆ ಮುಗಿಲೇಬೇಕು. ಮತ್ತು ಇನ್ನು 3 ತಿಂಗಳ ಒಳಗೆ ವಿಚಾರಣೆ ಮುಗಿಬೇಕು. ಅದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆ ಆಗಬೇಕು. ಪ್ರತಿ ರಾಜ್ಯದಲ್ಲೂ ಒಂದೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದರ ಸಲುವಾಗಿಯೇ ರಚನೆ ಆಗಬೇಕು. ಅಷ್ಟೇ ಅಲ್ಲ, ಇನ್ನು ಯಾವತ್ತೂ ಈ ರೀತಿಯ ಪರೀಕ್ಷಾ ಅಕ್ರಮಗಳಿಗೆ ನಾವು ತಲೆ ಹಾಕಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಈ ಮಸೂದೆ ಸೂಚಿಸುತ್ತೆ. ಏನು, ವ್ಯಕ್ತಿಗತವಾಗಿ ಯಾರಾದರೂ ಇಂಡಿವಿಜುವಲ್ ಆಗಿ ಈ ಪರೀಕ್ಷಾ ಅಕ್ರಮಗಳನ್ನು ಮಾಡಿದರೆ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಂಥ ಕೆಲಸಗಳನ್ನು ಮಾಡಿದರೆ, ಕಾಪಿ ಹೊಡಿಸುವಂಥ ಕೆಲಸಗಳನ್ನು ಮಾಡಿದರೆ, ಅಂಥವರಿಗೆ ವ್ಯಕ್ತಿಗತವಾಗಿ 5 ರಿಂದ 7 ವರ್ಷ ಕಠಿಣ ಶಿಕ್ಷೆ. ಅಷ್ಟೇ ಅಲ್ಲ, 50 ಲಕ್ಷ ರೂಪಾಯಿ ದಂಡ. ಇನ್ನು ಇದು ಸಂಘಟಿತ ರೂಪವಾಗಿ ಈ ಒಂದು ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಂಡಿದ್ದರೆ, ಅಂದರೆ ಒಟ್ಟಾರೆ ನೆಟ್ವರ್ಕ್, ಕೋಚಿಂಗ್ ಮಾಫಿಯಾ, NTA ಅಧಿಕಾರಿಗಳು, ಕ್ವಶನ್ ಪೇಪರ್ ಸೆಟ್ ಮಾಡಿದಂತಹ ಶಿಕ್ಷಕರು, ಇವ್ರದ್ದೆಲ್ಲ ಒಂದು ನೆಟ್ವರ್ಕ್. ಈಗ ನೀಟ್ ಆಗಿರೋದು ಅದೇ. ಈ ನೆಟ್ವರ್ಕ್ ಸಮೇತ ಈ ಅಪರಾಧ ಪತ್ತೆ ಆಯಿತು ಅಂತಂದರೆ, ಸಾಬೀತಾಯಿತು ಅಂದರೆ, ಅವರಿಗೆ ಕನಿಷ್ಠ 7 ವರ್ಷ ಕಠಿಣ ಶಿಕ್ಷೆ ಜೊತೆಗೆ 10 ಕೋಟಿ ರೂಪಾಯಿನಷ್ಟು ದಂಡ. ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಜೊತೆಗೆ ತನಿಖೆ ವಿಳಂಬ ಆಗುತ್ತೆ ಅನ್ನೋದಾದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡೋದಕ್ಕೂ ಇದು ಅವಕಾಶ ಕೊಡುತ್ತೆ ಈ ಮಸೂದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಾರೋ ಅವರು ಇನ್ನು ಮುಂದೆ ಹೆದರಬೇಕು ಅಂಥ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಇವತ್ತು ಮಂಡಿಸಲಾಯಿತು. ಆದರೆ ಯಥಾ ಪ್ರಕಾರ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಮತ್ತಿನ್ಯಾವುದೋ ಒಂದು ನೆಪ ಇಟ್ಟು ಇದಕ್ಕೆ ಅಡ್ಡಿಪಡಿಸೋದಕ್ಕೆ ನೋಡಿದ್ವು. ಆದರೂ ಇದರ ವಿಪಕ್ಷಗಳ ಗದ್ದಲದ ನಡುವೆಯೂ ಈ ಮಸೂದೆ ಮಂಡನೆ ಆಯಿತು. ಇನ್ನು ಮುಂದಾದರೂ ಈ ಮಸೂದೆಯ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು. ಇನ್ನೇನಾದರೂ ಅದಕ್ಕೆ ಸೇರಿಸೋದಾದರೆ ಸೇರಿಸಬೇಕು. ಒಂದಷ್ಟು ತಿದ್ದುಪಡಿಗಳು ತಂದು ಆದಷ್ಟು ಬೇಗ ಈ ಮಸೂದೆ ಕಾಯ್ದೆಯಾಗಿ ರೂಪುಗೊಂಡು ವಿದ್ಯಾರ್ಥಿಗಳ ಭವಿಷ್ಯ ಒಂದು ರೀತಿಯಲ್ಲಿ ಸುಗಮವಾಗಿ ಸಾಗುವ ಹಾಗೆ ಆಗಬೇಕು. ಇದು ಇಡೀ ದೇಶದ ನಾಗರಿಕರ,
ಇಡೀ ದೇಶದ ವಿದ್ಯಾರ್ಥಿಗಳ ನಿರೀಕ್ಷೆ.